ಇಂದು ಮಾಜಿ ಸಚಿವ ಬೇಸಿ ನಾಗೇಶ್ ಅಂತ್ಯಕ್ರಿಯೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಗೇಶ್ ಅಂತ್ಯಕ್ರಿಯೆ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯೊಳಗೆ ನಡೆಯಲಿರುವಂತಹ ಅಂತ್ಯಕ್ರಿಯೆ. ಈಗ ಸಕಲ ಸಿದ್ಧತೆಗಳ ಗೌರವಗಳೊಂದಿಗೆ ನಾಗೇಶ್ ಅಂತ್ಯಕ್ರಿಯೆ ಮಧ್ಯಾಹ್ನ 2 ಗಂಟೆಯೊಳಗೆ ನಡೆಯಲಿರುವಂತಹ ಅಂತ್ಯಕ್ರಿಯೆ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆಯಾಗಿತ್ತು. ಕೆಆರ್ ಬಡಾವಣೆಯಲ್ಲಿರುವಂತಹ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ತಿಪಟೂರು ನಗರದ ಬಿಎಚ್ ರಸ್ತೆ ದೊಡ್ಡಪೇಟೆ ಮೂಲಕ ಹಿಂದೂ ರುದ್ರಭೂಮಿ ತಲುಪುವ ಪಾರ್ಥಿವ ಶರೀರ ತಿಪಟೂರಿನ ಹೆಸರುವಾಸಿಯಾದಂತಹ ಜನಸೇವಕ ಜನನಾಯಕ ಅಂತಾನೆ ಕರೆಸ್ಕೊಂತಾ ಇರುವಂತಹ ಬಿಎಚ್ ನಾಗೇಶ್ ರವರು, ಬಿಸಿ ನಾಗೇಶ್ ರವರು ತಮ್ಮ ಕುಟುಂಬದವರನ್ನೆಲ್ಲ ಅಗಲಿ ಅವರ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ಮಧ್ಯಾಹ್ನ 2 ಗಂಟೆಗೆ ನಡೆಯಲಿರುವಂತಹ ಅಂತ್ಯಕ್ರಿಯೆ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಡೆಯುವಂತಹ ಅಂತ್ಯ ಸಂಸ್ಕಾರ. ಎಲ್ಲ ವಿಧಿವಿಧಾನಗಳ ನಡುವೆ ತಮ್ಮ ಕೆಆರ್ ಬಡಾವಣೆಯಲ್ಲಿರುವ ನಿವಾಸದಲ್ಲಿ ಅಂತಿಮ ದರ್ಶನ. ಬೆಳಗ್ಗೆ 11 ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟು ತಿಪಟೂರಿನ ನಗರದ ಬಿಎಚ್ ರಸ್ತೆ ದೊಡ್ಡಪೇಟೆ ಮೂಲಕ ಹಿಂದೂ ರುದ್ರಭೂಮಿಗೆ ತಲುಪುವ ಪಾರ್ಥಿವ ಶರೀರ. ಬ್ರಾಹ್ಮಣರ ಸಂಪ್ರದಾಯದಂತೆ ವಿಧಿವಿಧಾನದ ಪ್ರಕ್ರಿಯೆ ಮುಗಿಯುತ್ತದೆ. ನಿಜಕ್ಕೂ ಅವರ ಕುಟುಂಬದವರಿಗೆ ಈ ನೋವನ್ನ ಅರಗಿಸಿಕೊಳ್ಳಲು ದೇವರು ಶಕ್ತಿಯನ್ನ ಕೊಡಬೇಕಾಗುತ್ತೆ.